ವಿರುದ್ಧ ಬಿಜೆಪಿ ಬೀದಿಗಿಳಿದಿದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೆಜೆಸ್ಟಿಕ್ ಬಳಿ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತ ಬಿಜೆಪಿ ಪ್ರತಿಭಟನೆ, ಪ್ರಯಾಣಿಕರಿಗೆ ಗುಲಾಬಿ ನೀಡಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಛಲವಾದಿ ನಾರಾಯಣ ಸ್ವಾಮಿ, ರವಿಕುಮಾರ್, ಸಪ್ತಗಿರಿ ಗೌಡ ನೂರಾರು ಬಿಜೆಪಿ ಕಾರ್ಯಕರ್ತರ ಜೊತೆ ಪ್ರತಿಭಟನೆ ನಡೆಸಿದರು. ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನ ನೀಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಿಜೆಪಿ ನಾಯಕರು. ಈಗಾಗಲೇ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟಿದೆ. ಅದರ ನಡುವೆ ಬಸ್ ದರ ಏರಿಕೆ ಕೂಡ ಆಗಿತ್ತು. ಇದು ಪ್ರಯಾಣಿಕರಿಗೆ ಇನ್ನಷ್ಟು ಕಷ್ಟವಾಗುತ್ತೆ ಅಂತ ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ಕ್ರೀನ್ ಮೇಲೂ ನೋಡ್ತಾ ಇದ್ರಿ, ಹಳೆ ದರ ಎಷ್ಟಿತ್ತು, ಹೊಸ ದರ ಎಷ್ಟಾಗಿದೆ ಅಂತ. ಈ ದರ ಏರಿಕೆಯಿಂದ ಪ್ರಯಾಣಿಕರು ಶಾಕ್ನಲ್ಲಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿತು. ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ರಿ, ಗಂಡಸರಿಗೆ ಬರೆ ಆಗ್ತಾ ಇದ್ದೀರಿ. ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ. ಹಾಲಿನ ದರ ಹೆಚ್ಚಿಸಿದ್ರಿ, ವಿದ್ಯುತ್ ದರ ಹೆಚ್ಚಿಸಿದ್ರಿ, ಟ್ಯಾಕ್ಸ್ಗಳನ್ನ ಎಲ್ಲದರ ಮೇಲೆ ಏರಿಸಿದ್ರಿ, ಸ್ಟ್ಯಾಂಪ್ ಡ್ಯೂಟಿಯನ್ನ ಏರಿಸಿದ್ರಿ, ರಿಜಿಸ್ಟ್ರೇಷನ್ ಫೀಸ್ಗಳನ್ನ ಹೆಚ್ಚಿಸಿದ್ರಿ. ಅಂದ್ರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡ್ಸೋ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಾವು ಆಕ್ಚುಲಿ ಇವತ್ತು ತಲೆ ಬೋಡ್ಸ್ಕೊಂಡು ಓಡಾಡಬೇಕಾಗಿತ್ತು. ನೋಡೋಣ, ಯೋಚನೆ ಮಾಡ್ತೀವಿ. ಜನರಿಗಾಗಿ ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡೋದು ಮಾಡಲೇಬೇಕು. ಇವತ್ತು ನಮಗೆ ಇರ್ತಕ್ಕಂಥದ್ದು, ಇವತ್ತು ಜನರನ್ನ ಬಂದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಬಸ್ ದರ ಏರಿಕೆ ಖಂಡಿಸಿ ಬಿಜೆಪಿ ನಡೆಸಿದಂತಹ ಪ್ರತಿಭಟನೆ ಯಾವ ಸ್ವರೂಪವನ್ನ ಪಡ್ಕೊಳ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಬಿಜೆಪಿ ನಾಯಕರು ಏನ್ ಹೇಳಿದ್ರು, ಜೊತೆಗೆ ಈ ಹೋರಾಟ, ಬೆಲೆ ಏರಿಕೆ, ಇದರ ಬಗ್ಗೆ ಅಲ್ಲಿದ್ದಂತಹ ಪ್ರಯಾಣಿಕರು ಹೇಳಿದ್ದೇನು, ಒಟ್ಟಾರೆ ಇವತ್ತಿನ ಹೋರಾಟದ ಹೈಲೈಟ್ಸ್. ಶ್ವೇತಾ, ಪ್ರಮುಖವಾಗಿ ಈ ಸರ್ಕಾರದ ಆರಂಭದಲ್ಲಿ ಆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಬಿಜೆಪಿ ಅದನ್ನು ವಿರೋಧಿಸಬೇಕು, ಅದರ ಪರವಾಗಿ ಮಾತನಾಡಬೇಕು ಹೇಳುವಂತ ಕನ್ಫ್ಯೂಷನ್ ಅಲ್ಲಿತ್ತು. ಯಾಕೆಂದ್ರೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಜನರಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ಹಣ ಹೋದಂತ ಸಂದರ್ಭದಲ್ಲಿ ಸಹಜವಾಗಿ ಅದು ಸರ್ಕಾರಕ್ಕೆ ಹೊರೆಯಾಗುತ್ತೋ ಇನ್ನೊಂದಾದ್ರೆ ಜನಸಾಮಾನ್ಯರಿಗೆ ತನ್ನ ಕಷ್ಟಗಳಿಗೆ ಅನುಕೂಲ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಆರಂಭದಲ್ಲಿ ಬಿಜೆಪಿ ದ್ವಂದ್ವದಲ್ಲಿತ್ತು. ಆದರೆ ಬರ್ಬರ್ತಾ ಒಂದು ಕಡೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಮತ್ತೊಂದು ಕಡೆ ಕೆಲವೊಂದಿಷ್ಟು ದರಗಳನ್ನು ಹೆಚ್ಚಳ ಮಾಡೋದ್ರಿಂದ ಜನಸಾಮಾನ್ಯರಲ್ಲೂ ಒಂದು ರೀತಿಯ ಆಕ್ರೋಶಗಳು ವ್ಯಕ್ತವಾದವು. ಹೆಣ್ಮಕ್ಕಳಿಗೆ ಬಸ್ ದರವನ್ನ ಫ್ರೀ ಆಗಿ ಕೊಟ್ಟರು, ಗೃಹಲಕ್ಷ್ಮಿ ಯೋಜನೆಯನ್ನ ಕೊಟ್ಟರು, 2,000 ರೂಪಾಯಿ ಹಣವನ್ನ ಖಾತೆಗೆ ಹಾಕಿದ್ರು. ನಂತರದಲ್ಲಿ ಬೇರೆ ಬೇರೆ ಸ್ಟಾಂಪ್ ಚಾರ್ಜ್ ಇರಬಹುದು, ಹೀಗೆ ಎಲ್ಲದರಲ್ಲೂ ಕೂಡ ಒಂದು ರೀತಿಯ ದರವನ್ನು ಜಾಸ್ತಿ ಮಾಡಿದ್ರ ಬಗ್ಗೆ ವಿಪಕ್ಷ ಬಿಜೆಪಿ ಆರಂಭದಲ್ಲಿ ಧ್ವನಿಯನ್ನು ಎತ್ತೋದಕ್ಕೆ ಶುರು ಮಾಡಿತು ಮತ್ತು ಜನಸಾಮಾನ್ಯರಲ್ಲಿ ಒಂದು ರೀತಿಯ ಗೊಂದಲಗಳು ಶುರುವಾದವು. ಈಗ ಬಸ್ ದರವನ್ನು ಹೆಚ್ಚಳ ಮಾಡಿದ್ದ ಮುಂದುವರಿದ ಭಾಗ ಪ್ರಮುಖವಾಗಿ ಸರ್ಕಾರ ಯಾವುದೇ ಕಾರಣವನ್ನ ಕೊಡಬಹುದು, ಆದರೆ ಸಾರಿಗೆ ಇರಬಹುದು, ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಶ್ವೇತಾ, ಇದೆಲ್ಲವೂ ಕೂಡ ಜನಸಾಮಾನ್ಯರಿಂದ ಒಂದು ಸೇವೆಗೋಸ್ಕರ ಇರುವಂತ ಇಲಾಖೆಗಳು. ಇದರಿಂದ ನೀವು ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡುವುದು ಬಹಳ ಕಷ್ಟ. ಆದರೆ ಈ ಜನರ ಮೂಲಭೂತ ಅವಶ್ಯಕತೆಗಳಿಗೆ ಅನುಗುಣವಾಗಿ ಯಾವುದೇ ಸರ್ಕಾರ, ಅದು ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಇನ್ಯಾವುದೇ ಪಕ್ಷಗಳ ಸರ್ಕಾರ ಇದ್ರೂ ಸಂದರ್ಭದಲ್ಲಿ ಈ ಸೇವೆಗಾಗಿರುವಂತಹ ಇಲಾಖೆಯಲ್ಲಿ ಸಾಮಾನ್ಯವಾಗಿ ದರವನ್ನು ನೀವು ಜಾಸ್ತಿ ಮಾಡಿದಾಗ ಆಕ್ರೋಶಗಳು ವ್ಯಕ್ತವಾಗ್ತವೆ. ಸಾರ್ವಜನಿಕರು ಅದನ್ನ ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತವೆ. ಈ ಕಾರಣಕ್ಕಾಗಿ ಈಗ ದರ ಹೆಚ್ಚಳವನ್ನ ಮಾಡಿದ್ರ ಬಗ್ಗೆ ಬಿಜೆಪಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಮುಂದಾಗ್ತಾ ಇದೆ. ಇವತ್ತು ಮೆಜೆಸ್ಟಿಕ್ಗೆ ಬಂದಿದ್ರು ಆರ್ ಅಶೋಕ್ ಮತ್ತು ಎಲ್ಲ ನಾಯಕರು ಈಗಾಗಲೇ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಖವಾಡ ಇರುವಂತಹ ಒಂದು ಪೋಸ್ಟರ್ ಅಂಟಿಸಿಕೊಂಡು ನಮ್ಮನ್ನ ಕ್ಷಮಿಸಿಬಿಡಿ ಹೇಳುವಂತ ವ್ಯಂಗ್ಯವನ್ನ, ಅಂದ್ರೆ ನಾವು ನಿಮಗೆ ಯಾವ ಭರವಸೆಯನ್ನ ಕೊಟ್ಟಿದ್ದೀವಿ, ನಾವು ನಿಮ್ಗೆ ಯಾವ ಆಶ್ವಾಸನೆಗಳನ್ನ ಕೊಟ್ಟಿದ್ದೀವಿ, ಅದನ್ನ ನಮ್ಗೆ ಈಡೇರಿಸೋದಕ್ಕೆ ಆಗ್ತಾ ಇಲ್ಲ, ನಮ್ಮಲ್ಲಿ ಹಣ ಇಲ್ಲ, ಹಾಗಾಗಿ ನಮ್ಮನ್ನ ಕ್ಷಮಿಸಿಬಿಡಿ ಹೇಳುವಂತ ಒಂದು ವ್ಯಂಗ್ಯವನ್ನ ತೋರುವ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ನಾಯಕರುಗಳು ಮೆಜೆಸ್ಟಿಕ್ನ ಬಸ್ ನಿಲ್ದಾಣಕ್ಕೆ ಬಂದು ಸಾರ್ವಜನಿಕರ ಗಮನವನ್ನು ಸೆಳೆಯುವ ಮಾಧ್ಯಮದ ಮೂಲಕ ಇಡೀ ರಾಜ್ಯಕ್ಕೆ ಸುದ್ದಿಯನ್ನು ತಲುಪಿಸುವಂತ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಆರಂಭದಲ್ಲಿ ಇದನ್ನು ತಡೆಯಬೇಕು, ಇದನ್ನ ಬಸ್ ನಿಲ್ದಾಣದಲ್ಲಿ ಹೋರಾಟವನ್ನು ಮಾಡಕ್ಕೆ ಬಿಡಬಾರದು ಅನ್ನುವಂತ ಕ್ರಮವನ್ನ ಕೂಡ ಪೊಲೀಸರು ಮಾಡಿದ್ರು. ಆದರೆ ಅದು ಯಾವುದು ಸಾಧ್ಯ ಆಗಲಿಲ್ಲ.
ವಿಪಕ್ಷ ನಾಯಕರಾಗಿರೋ ಅಶೋಕ್ ಅವರು ಮತ್ತು ಅವರ ನಡುವೆ ಮಾತಿನ ಚಕಮಕಿ ಕೂಡ ಆರಂಭದಲ್ಲಿ ಆಗಿದ್ದನ್ನು ಗಮನಿಸಿದ್ವಿ. ಹೀಗಾಗಿ ಬಿಜೆಪಿ ಒಟ್ಟಾರೆ ಬಸ್ ದರ ಏರಿಕೆಯ ವಿಚಾರವನ್ನ ಖಂಡಿಸಿ ಒಂದು ಪ್ರತಿಭಟನೆಯನ್ನು ಮಾಡಿದೆ. ಈ ಪ್ರತಿಭಟನೆಯನ್ನು ಮುಂದಕ್ಕೆ ಕೂಡ ತೆಗೆದುಕೊಂಡು ಹೋಗ್ತೀವಿ ಅಂತ ಮಾತುಗಳನ್ನು ಹೇಳ್ತಾ ಇದೆ. ಇದನ್ನು ರಾಜ್ಯ ಸರ್ಕಾರ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇದು ರಾಜಕೀಯವಾಗಿ ಯಾವೆಲ್ಲ ವಿಚಾರಗಳಿಗೆ ಮತ್ತು ಸಾರ್ವಜನಿಕವಾಗಿ ಏನೆಲ್ಲ ಸಂಗತಿಗಳು ವ್ಯಕ್ತವಾಗ್ತವೆ ಕಾದು ನೋಡಬೇಕಾಗಿದೆ. ಶ್ವೇತಾ, ಥ್ಯಾಂಕ್ ಯು ರವಿಶಿವರಾಮ್. ಬಸ್ ದರ ಏರಿಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇದರ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಾರೆ. ಬೆಲೆ ಏರಿಕೆ ಅಚ್ಚರಿಯ ವಿಷಯ ಅಲ್ಲ ಅಂತ ಎಚ್.ಡಿ.ಕೆ ವ್ಯಂಗ್ಯವಾಡಿದ್ದಾರೆ. ಜನ 2 ದಿನ ಆಕ್ರೋಶ ವ್ಯಕ್ತಪಡಿಸ್ತಾರಷ್ಟೇ, ಬೆಲೆ ಏರಿಕೆಗೆ ಜನರೇ ಅಡ್ಜಸ್ಟ್ ಆಗ್ತಾರೆ ಅಂತ ಎಚ್.ಡಿ.ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಹಾಕಿದಾಗ ಪ್ರತಿಭಟಿಸಿದ್ರ, ಸ್ಟಾಂಪ್ ಡ್ಯೂಟಿ ಗೈಡ್ ಲೈನ್ಸ್ ವ್ಯಾಲ್ಯೂ ಮದ್ಯದ ದರ ಏರಿಸಿದ್ರು, ನೀರಿನ ದರ ಹಾಲಿನ ದರ ಕೂಡ ಏರಿಕೆ ಆಗತ್ತಂತೆ. ಬೆಲೆ ಏರಿಕೆಗೆ ತಯಾರಾಗಿ ಅಂತ ಸರ್ಕಾರ ಸಂದೇಶ ಕೊಡ್ತಿದೆ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಸರ್ಕಾರ ಡೀಸೆಲ್ ಪೆಟ್ರೋಲ್ ಮೇಲೆ 3-3 ರೂಪಾಯಿ ಸೆಸ್ನ ಹಾಕಿದ್ರು, ಏನು ಪ್ರತಿಭಟನೆ ಮಾಡಿದ್ರ? ಅದಕ್ಕೆ ಅಡ್ಜಸ್ಟ್ ಆದ್ರು. ಸ್ಟಾಂಪ್ ಡ್ಯೂಟಿ, ಗೈಡ್ಲೈನ್ಸ್ ವ್ಯಾಲ್ಯೂ, ಇನ್ನು ಮದ್ಯದ ದರ, ಈಗಲೇ ಹೇಳ್ತಾ ಇದ್ದಾರೆ. ನೀರಿನ ದರವು ಬಹುಶಃ 1000 ಲೀಟರ್ಗೆ 50 ರೂಪಾಯಿನ ಖರ್ಚಾಯ್ತಿದೆ. ಕಾರಣ ಕೊಟ್ಟವರಲ್ಲ ನಿನ್ನೆ ಮೊನ್ನೆ ಎಲ್ಲ ನಿಮಗೆಲ್ಲ ಡೀಟೇಲ್. ನೀರಿನ ದರದ್ದು ಏನಾಗುತ್ತೆ, ಹಾಲಿನ ದರ ಏನಾಗಬಹುದು, ಇದಕ್ಕೆಲ್ಲ ನೀವು ಹೊಸ ವರ್ಷದಲ್ಲಿ ನಾಡಿನ ಜನತೆ ತಯಾರಾಗಿ ಅಂತಕ್ಕಂಥದ್ದನ್ನ ಸರ್ಕಾರ ಈಗಾಗಲೇ ಸಂದೇಶ ಕೊಡ್ತಾ ಇದ್ದಾರೆ. ಇಲ್ಲಿ ನಾನು ಸದ್ಯಕ್ಕೆ ಯಾವುದಕ್ಕೂ ಟೀಕೆ ಮಾಡಲ್ಲ. ಟೀಕೆ ಮಾಡಿ ಏನು ಮಾಡೋದು? ಕೇಳಕ್ಕೆ ಯಾರಿಗೆ ಹೇಳ್ತೀವಿ? ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ? ಸರ್ಕಾರ ಇದೆ ಅಂತ ನಿಮ್ಗೇನಾದ್ರು ಅನ್ಸುತ್ತಾ? ಸ್ವೇಚ್ಛಾಚಾರವಾಗಿ ನಡೀತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ? ಇವರು ಅದರ ಅವಶ್ಯಕತೆನೂ ಇಲ್ವಲ್ಲ ಇಲ್ಲಿ. ನೀವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿತು. ಬಸ್ ದರ ಏರಿಕೆಯನ್ನ ಖಂಡಿಸಿ ನಡೆಸಿದಂತ ಪ್ರತಿಭಟನೆ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನ ನೀಡಿ ಸರ್ಕಾರದ ವಿರುದ್ಧ ಬಿಜೆಪಿ ಲೇವಡಿ ಮಾಡಿದೆ, ಆಕ್ರೋಶವನ್ನ ವ್ಯಕ್ತ ಮಾಡಿದೆ. ಬಿಜೆಪಿ ಕಾರ್ಯಕರ್ತರಿಂದ ಹೂ ನೀಡೋದ್ರ ಮೂಲಕ ನಡೆದಂತ ವಿನೂತನವಾದ ಪ್ರತಿಭಟನೆ. ಜನ ಯಾವುದೇ ಸರ್ಕಾರ ಬಂದರೂ ಕೂಡ ಈ ದರಗಳು ಏರಿಕೆ ಆಗೋದು ಸಹಜವಾಗ್ಬಿಟ್ಟಿದೆ. ಅದರಿಂದ ಎಷ್ಟೇ ಹೋರಾಟ ಮಾಡಿದ್ರೂ ಯಾವುದೇ ಬಂದರೂ ಕೂಡ ಹಲವಾರು ಸಮಸ್ಯೆಗಳ ನಾವೇ ಎದುರಿಸಬೇಕಾದ ಸಂದರ್ಭ ಬರುತ್ತೆ. ಅದ್ರ ಬಗ್ಗೆ ಹೋರಾಟನೂ ಮಾಡೋದು ಸಂದರ್ಭ ಬರುತ್ತೆ. ಆದರೆ ಸರ್ಕಾರ ಅಷ್ಟು ಬೇಗ ಅದಕ್ಕೆ ಸ್ಪಂದಿಸಲ್ಲ. ಇನ್ನೂ ಬೇಕಾದ್ರೆ ಅದನ್ನು ಏರಿಕೆ ಮಾಡ್ಕೊಂಡು ಹೋಗ್ತಾರೆ ಹೊರತು ಕಡಿಮೆ ಮಾಡೋಂಥ ಅವಕಾಶಗಳು ಭಾಳ ಕಡಿಮೆ ಇದೆ. ನಾಗರಿಕರು ಬದುಕೋದು ಭಾಳ ಕಷ್ಟ ಆಗ್ಬಿಟ್ಟಿದೆ ಇವತ್ತು. ಏನು ಒಂದೇ ಸಮನೆ ಈ ಕಡೆ ಬಸ್ ದರ ಜಾಸ್ತಿ ಆಗ್ತಾ ಇದೆ, ಈ ಥರ ಆಟೋದಗಳ ದರ ಜಾಸ್ತಿ ಕೇಳ್ತಾ ಇದ್ದೀವಿ. ಒಂದು ಕಡೆ ಮೆಟ್ರೋ ದರ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ನೀರಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾಗಿ ಒಂದು ಕಡೆ ಆಲ್ರೆಡಿ ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳನ್ನು ಬೇಳೆ 80 ರೂಪಾಯಿ 90 ರೂಪಾಯಿ ಇದ್ದಂಥ ಬೆಳೆ 180 ರೂಪಾಯಿ 200 ರೂಪಾಯಿವರೆಗೂ ಏರಿಕೆ ಆಗಿದೆ. ಒಂದು ಕಡೆ ತರಕಾರಿ ಬೆಲೆಗಳು ವಿಪರೀತವಾಗಿ ಜಾಸ್ತಿ ಆಗ್ತಾ ಇವೆ. ಈ ರೀತಿಯಾಗಿ ದಿನನಿತ್ಯ ಬದುಕೋದು ಭಾಳ ಕಷ್ಟ ಆಗೋಗಿದೆ ಇವತ್ತು. ಬಡವ್ರಿಗಂದ್ರೆ ತುಂಬ ಕಷ್ಟ ಇದೆ. ಸರ್ಕಾರ ಕಣ್ಬಿಟ್ಟು ನೋಡ್ತಾ ಇಲ್ಲ. ಅದು ಕೂಡ್ರು ಇರ್ತಾರಲ್ಲ ಆ ಥರ ಆಗ್ಬಿಟ್ಟಿದೆ. ಬಡವ್ರಿಗೆ ಮಾತ್ರ, ಶ್ರೀಮಂತರುಗಳಿಗೆ ಮಾತ್ರನೇ ಇರೋದು. ಬಡವ್ರಿಗೆ ಮಾತ್ರ ಸರ್ಕಾರ ನೋಡ್ತಾ ಇಲ್ಲ. ಓಟಿಗೆ ಮಾತ್ರ ಆಗೋ ಟೈಮಲ್ಲಿ ಮುಂದೆ ಬರ್ತಾರೆ ಅಷ್ಟೇ. ಮಿಕ್ಕಿದ ಟೈಮಲ್ಲಿ ಯಾರು ಬಡ ಮುಂದೆ ಬರಲ್ಲ. ತುಂಬ ಕಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.